ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಹತ್ತಿ ಎಳೆಗಳು, 2 ಕಲರ್ ಸಂತದ ತಗಡು ಅಥವಾ ಸಂತದ ತಗಡಿನ ಬದಲಾಗಿ ಶೈನಿಂಗ್ ಪೇಪರು, ಕಲರ್ ಶೈನಿಂಗ್ ಪೇಪರು, ದಾರ, ಫೆವಿಕಾಲು, ಕತ್ತರಿ, ಸ್ಯಾಟಿನ್ ರೋಲು ಇಷ್ಟನ್ನು ಯೂಸ್ ಮಾಡಿಕೊಂಡು ಒಂದು ಗೆಜ್ಜೆ ವಸ್ತ್ರವನ್ನು ಮಾಡಿ ತೋರಿಸ್ತಾ ಇದ್ದೀನಿ. 5 ಸೆಂಟಿಮೀಟರ್ ಕಾರ್ಡ್ನಿಂದ ಹೂ ಮಾಡ್ಕೊಂಡಿದ್ದೀನಿ. 16 ಪೆಟಲ್ಸ್ ಇದೆ. ಇವಾಗ 2 ಪೆಟಲ್ಗಳನ್ನು ತೆಗೆದುಕೊಂಡಿದ್ದೀನಿ. ಎರಡು ಪೆಟಲ್ನ ಎಡಭಾಗದ ಎಳೆಯನ್ನು ಸೇರಿಸ್ತಾ ಇದ್ದೀನಿ. ಎಡಭಾಗದ 2 ಪೆಟಲ್ನ ಎಡಭಾಗದ ಎಳೆಯನ್ನು ಸೇರಿಸ್ಬಿಟ್ಟು ಕಟ್ ಹಾಕ್ತಾ ಇದ್ದೀನಿ. ರೆಡ್ ಕಲರ್ ಸಂತದ ತಗಡನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎರಡು ಪೆಟಲ್ನ ಬಲಭಾಗದ ಎಳೆಗಳನ್ನು ಹಾಗೆ ಬಿಟ್ಟಿದ್ದೀನಿ. 2 ಹಾಗೆ ಇದೆ. ಈಗ ಪಕ್ಕದ ಇನ್ನೊಂದು ಪೆಟಲ್ನ ಸೇರಿಸ್ತಾ ಇದ್ದೀನಿ ಮೊದಲನೇ ಪೆಟಲ್ಗೆ. ಇಲ್ಲೂ ಕೂಡ ಬಲಭಾಗದ 2 ಎಳೆಗಳು ಹಾಗೆ ಉಳ್ಕೊಂಡಿದೆ. ಎಡಭಾಗದ ಎಳೆಗೆ ಕಟ್ ಹಾಕ್ತಾ ಇದ್ದೀನಿ. ಒಂದು 2-3 ಪೆಟಲ್ಗಳನ್ನ ಹಾಕುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ನಂತರ ಬೇಗ ಹಾಕ್ಕೊಂಡು ಹೋಗ್ಬೋದು, ಗೊತ್ತಾಗತ್ತೆ. ಇವಾಗ ಬಲಭಾಗದ 2 ಎಳೆಗಳು ಹಾಗೆ ಉಳ್ಕೊಂಡಿದೆ. ಪಕ್ಕದ ಎಳೆಯನ್ನು ಸೇರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಾ ಇದೆ. ಇವಾಗ ಬಲಭಾಗದ 2 ಎಳೆಗಳು ಹಾಗೆ ಉಳ್ಕೊಂಡಿದೆ. ಈಗ ಪಕ್ಕದ ಪೆಟಲ್ನ ಸೇರಿಸಬೇಕು ಮೊದಲನೇ ಪೆಟಲ್ಗೆ. ಇದೇ ರೀತಿ ಎಲ್ಲ ಪೆಟಲ್ಗಳನ್ನು ಸೇರಿಸ್ಕೊಂಡು ಹೋಗಬೇಕು. ಕೊನೆ 2 ಪೆಟಲ್ಗಳು ಉಳ್ಕೊಂಡಿದೆ, ಅದನ್ನು ಸೇರಿಸ್ತಾ ಇದ್ದೀನಿ. ವಿಡಿಯೋಗಳನ್ನ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ತುಂಬ ಲೇಟ್ ಆಗ್ತಾ ಇದೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದು. ಸಾಧ್ಯವಾದಷ್ಟು ಬೇಗ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇವಾಗ ಇನ್ನು 1 ಪೆಟಲ್ ಉಳ್ಕೊಂಡಿದ್ದಲ್ಲ ಅಷ್ಟು. ಇವಾಗ ಕೆಳಭಾಗದ ಡಿಸೈನ್ ಮುಗಿದಿದೆ. ಈ ರೀತಿ ಬಂದಿದೆ ಹೂವು. ಇವಾಗ ಯೆಲ್ಲೋ ಕಲರ್ ಸಂತದ ತಗಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಪೆಟಲ್ ತೆಗೆದುಕೊಂಡು ಮೇಲ್ಭಾಗದಲ್ಲಿ ಸಂತದ ತಗಡಿಂದ ಕಟ್ ಹಾಕ್ತಾ ಇದ್ದೀನಿ. ಇದೇ ರೀತಿ
ಪ್ರತಿಯೊಂದು ಪೆಟಲ್ನು ತೆಗೆದುಕೊಂಡು ಮೇಲ್ಭಾಗಕ್ಕೆ ಸಂತರ ತಗಡಿಂದ ಕಟ್ ಹಾಕ್ಕೊಳ್ಬೇಕಾಗತ್ತೆ. ಹೂ ಮುಗಿದಿದೆ. ಈ ರೀತಿ ಎಷ್ಟು ಹೂಗಳನ್ನು ಬೇಕೋ ಅಷ್ಟು ಹೂಗಳನ್ನು ಮಾಡಿಕೊಂಡು ಹಾರದ ಮೇಲೆ ಅಂಟಿಸ್ಕೋಬೇಕಾಗತ್ತೆ. ಪದಕಕ್ಕೆ ಸ್ವಲ್ಪ ದೊಡ್ಡ ಸೈಜು 7 ಸೆಂಟಿಮೀಟರ್ ಮಾಡ್ಕೊಂಡಿದ್ದೀನಿ. 7 ಸೆಂಟಿಮೀಟರ್ ಕಾರ್ಡ್ನಲ್ಲಿ ಪದಕವನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಡಿಸೈನ್ ಮುಗಿದಿದೆ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.